ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲಿ ಸಾಕಷ್ಟು ಮಹಿಳೆಯರು ಪ್ರತಿನಿತ್ಯ ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಯಾರಿಗೆ ಬಂದಿದೆ, ನಮಗೆಲ್ರಿಗೂ ಯಾವಾಗ ಬರುತ್ತೆ, ಇನ್ನೂ ಸಹ ಯಾಕೆ ಬಂದಿಲ್ಲ, ಯಾರ್ಯಾರಿಗೆ ಬಂದಿದೆ, ಯಾವ ಜಿಲ್ಲೆಯವರಿಗೆ ಬಂದಿದೆ ಅಂತ ಹೇಳಿಬಿಟ್ಟು ಸಾಕಷ್ಟು ಕಮೆಂಟ್ಸನ್ನು ಆದರೆ ಮಾಡ್ತಿದ್ದಾರೆ. ಸೊ ಇವತ್ತು ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆದರೆ ಸಿಗುತ್ತೆ. 21ನೇ ಕಂತು ಹಣ ಇಷ್ಟಕ್ಕೂ ಬಿಡುಗಡೆ ಆಗಿದೆಯಾ ಇಲ್ವಾ, ಯಾವ ಫಲಾನುಭವಿಗಳಿಗೆ ಬಂದಿದೆ, ಎಲ್ರಿಗೂ ಯಾವಾಗ ಬರುತ್ತೆ, ಇದರ ಕುರಿತು ಇರುವಂತಹ ಎಲ್ಲ ಅಪ್ಡೇಟ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೋತೀರಾ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಜೊತೆಗೆ ಚಾನಲ್ಗೆ ಪಟ್ಟಂತ ಒಂದು ಲೈಕನ್ನು ಮಾಡಿ, ಅಂಡ್ ಹಾಗೇನು ಮರೀದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಕೆಳಗಡೆ ಲೈಕು ಸಬ್ಸ್ಕ್ರೈಬ್ ಬಟನ್ ಅಂದರೆ ಕಾಣಿಸಿರುತ್ತೆ. ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ 20ನೇ ಕಂತು ಹಣದವರೆಗೂ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗಿದೆ. ಅಂದರೆ 40,000 ಹಣ ಈಗಾಗಲೇ ಮಹಿಳೆಯರು ನೀವೆಲ್ಲನೂ ಪಡ್ಕೊಂಡಿದ್ದೀರಾ ಗೃಹಲಕ್ಷ್ಮಿ ಯೋಜನೆಯಿಂದ. ಸೊ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಏನು ಕೇಳ್ತಿದ್ದಾರೆ ಅಂದರೆ, ಸರ್ ನೀವು 21ನೇ ಕಂತು ಹಣದ ಬಗ್ಗೆ ಅಪ್ಡೇಟನ್ನು ಕೊಡ್ತಿದ್ದೀರಾ, ಬಟ್ ನಮ್ಗೆ ಇನ್ನೂ 19-20ನೇ ಕಂತು ಹಣನೇ ಪೆಂಡಿಂಗ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ಓಕೆನಾ, ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದುವರೆಗೂ 20ನೇ ಕಂತು ಹಣದವರೆಗೂ ಹಣ ಬಿಡುಗಡೆ ಮಾಡಿದ್ದೀವಿ, ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ತಲುಪಿದೆ, ಬಟ್ ಕೆಲವೊಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹೋಗಿಲ್ಲ. ಅದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು. ಅಂತಹ ಫಲಾನುಭವಿಗಳಿಗೂ ಸಹ ಶೀಘ್ರದಲ್ಲೇ ಅವರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಮಗೆ ಬರ್ತಿರುವಂಥ ಕೆಲವೊಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ 19 ಹಣ ಹಾಗೇನು 20ನೇ ಕಂತಿನ ಹಣ ಯಾರಿಗಾದರೆ ಬಾಕಿ ಇದೆಯೋ ಅಂತಹ ಫಲಾನುಭವಿಗಳಿಗೆ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ. ನೀವೇನು ತುಂಬ ಉರಿಯಾಗುವಂತಹ ಅವಶ್ಯಕತೆ ಆದರೆ ಇಲ್ಲ. ಓಕೆನಾ, ಈಗ ಮೊದಲಿಗೆ ನೋಡೋದಾದರೆ 21ನೇ ಕಂತು ಹಣ ಯಾರಿಗೆ ಬಂದಿದೆ ಅಂತ ಹೇಳಿಬಿಟ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ಸನ್ನು ಮಾಡ್ತಿದ್ದಾರೆ, ನನಗೆ 21ನೇ ಕಂತು ಹಣ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಅವರಲ್ಲಿ ಏನು ಕನ್ಫ್ಯೂಸ್ ಆಗಿದ್ದಾರೆ ಅಂತ ಅಂದರೆ, 19-20ನೇ ಕಂತು ಹಣ ಒಂದೇ ಸಲ ಬಂದಿರೋದ್ರಿಂದ 21ನೇ ಕಂತು ಹಣನೂ ಸಹ ಅವರ ಒಂದು ಬ್ಯಾಂಕ್ ಖಾತೆಗೆ ಬಂದಿದೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇದುವರೆಗೂ 21ನೇ ಕಂತು ಹಣ ಆದರೆ ಬಿಡುಗಡೆ ಆಗಿಲ್ಲ. ಯಾವ ಒಂದು ಫಲಾನುಭವಿಯ ಬ್ಯಾಂಕ್ ಖಾತೆಗೂ ಸಹ 21ನೇ ಕಂತು ಹಣ ಆದರೆ ಜಮಾ ಆಗಿಲ್ಲ. ಇಲ್ಲಿ ಬೇರೆ ಯಾವುದೋ ಜಿಲ್ಲೆಯ ಫಲಾನುಭವಿಗಳಿಗಾಗಲಿ ಅಥವಾ ಬೇರೆ ಯಾರಿಗೂ ಆಗಲಿ ಇನ್ನೂ ಸಹ 21ನೇ ಕಂತು ಹಣ ಆದರೆ ಬಿಡುಗಡೆ ಆಗಿಲ್ಲ. ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದನೇ ಒಂದು ಸ್ಪಷ್ಟನೆ ಆದರೆ ಸಿಕ್ಕಿದೆ. ಜೊತೆಗೆ 21ನೇ ಕಂತು ಹಣ ಜಮಾ ಕುರಿತು ನಿಮಗೆ ಒಂದು ದೊಡ್ಡ ಬದಲಾವಣೆ ಆದರೆ ಆಗಿದೆ. ಏನು ಆ ದೊಡ್ಡ ಬದಲಾವಣೆ ಅಂತ ಅಂದರೆ, ಫಲಾನುಭವಿಗಳು ಎಲ್ಲರೂ ಸಹ ಇದೇ ತಿಂಗಳಲ್ಲಿ 21ನೇ ಕಂತು ಹಣ ಬರುತ್ತೆ ಅಂತ ಹೇಳಿಬಿಟ್ಟು ತುಂಬ ಆಸೆಯನ್ನು ಇಟ್ಕೊಂಡಿದ್ರು. ಬಟ್ ಇಲ್ಲಿ ಏನೊಂದು ದೊಡ್ಡ ಬದಲಾವಣೆ ಆಗಿದೆ ಅಂತಂದರೆ, 21ನೇ ಕಂತು ಹಣ ಇದೇ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಹಣ ಜಮಾ ಆಗೋದಿಲ್ಲ. ಇದು ಬಂದು ನಿಮಗೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಹಣ ಆದರೆ ಬಿಡುಗಡೆ ಆಗುತ್ತೆ. ಒನ್ಸ್ ಬಿಡುಗಡೆ ಆದಮೇಲೆ ಒಂದು 15 ಡೇಸ್ ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಆದರೆ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನು ಮುಂದೆ ಬರುವಂಥದ್ದು 21ನೇ ಕಂತು ಹಣ ಆಗಿರ್ಬೋದು, 22ನೇ ಕಂತು ಹಣ ಆಗಿರ್ಬೋದು, ಎಲ್ಲನೂ ಸಹ ಆನ್ ಟೈಮು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಬಟ್ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಸಹ ಕಾದು ನೋಡಬೇಕು. ಈಗ ಸದ್ಯಕ್ಕೆ 21ನೇ ಕಂತು ಹಣ ಇನ್ನೂ ಸಹ ಬಿಡುಗಡೆ ಆಗಿಲ್ಲ. ನಿಮಗೆ 21ನೇ ಕಂತು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಗೋದು ಮುಂದಿನ ತಿಂಗಳು ಫಸ್ಟ್ ವಾರದಲ್ಲೇ, ಅಂದರೆ ಮೊದಲನೇ ವಾರದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 21ನೇ ಕಂತು ಹಣ ಆದರೆ ಜಮಾ ಆಗುತ್ತೆ. ಸರ್ಕಾರದ ಕಡೆಯಿಂದ ಹಣ ಆದರೆ ಬಿಡುಗಡೆ ಮಾಡ್ತಾರೆ. ಓಕೆನಾ, ಹಣ ಬಿಡುಗಡೆ ಮಾಡೋದ್ರಲ್ಲೂ ಸಹ ಒಂದಿಷ್ಟು ರೂಲ್ಸ್ ಆದರೆ ಚೇಂಜ್ ಮಾಡಿರುವಂಥದ್ದು. ಮೊದಲಿಗೆ ಸರ್ಕಾರದಿಂದ ಅಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗ್ತಿತ್ತು. ಬಟ್ ಇದರ ಒಂದು ರೂಲ್ಸ್ನು ಸಹ ಈಗ ಚೇಂಜ್ ಆದರೆ ಆಗಿದೆ. ಓಕೆನಾ, ಸೊ ನೀವು ಫಲಾನುಭವಿಗಳು ಈಗಾಗಲೇ ಯಾರೆಲ್ಲ 20ನೇ ಕಂತು ಹಣದವರೆಗೂ ಹಣ ಪಡ್ಕೊಂಡಿದ್ದೀರಾ, ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೂ ಸಹ ಮುಂದಿನ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಹಣ ಆದರೆ ಜಮಾ ಆಗುತ್ತೆ. ಓಕೆನಾ, ಸೊ ಇವತ್ತಿನ ಈ ವಿಡಿಯೋದಲ್ಲಿ ಫಲಾನುಭವಿಗಳು ಪ್ರತಿಯೊಬ್ಬರನ್ನು ಸಹ ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಎಷ್ಟು ಕಂತು ಹಣ ಬಾಕಿ ಇದೆ ಇದುವರೆಗೂ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.